ಮಿತ್ರರೇ ನಮಸ್ಕಾರ. ನಾವು ದಿನಕ್ಕೆ 3 ಬಾರಿ ಊಟ ಮಾಡುತ್ತೇವೆ. ಆದರೆ ಆ ಊಟದ ಹಿಂದೆ ಇರುವ ಪರಿಶ್ರಮ ಅನ್ನದಾತ ರೈತನದ್ದು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಬಿಸಿಲು ಮಳೆ ಗಾಳಿ ಎಲ್ಲವನ್ನು ಎದುರಿಸಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಕೆಲಸ ಮಾಡುತ್ತಾನೆ. ಅವನೇ ರೈತ. ಆದರೆ ಎಲ್ಲ ರೈತರು ಒಂದೇ ಥರ ಇರುವುದಿಲ್ಲ. ಕೆಲವರು ಸತತವಾಗಿ ಶ್ರಮಿಸುತ್ತಾರೆ, ಕೆಲವರು ಯಶಸ್ಸಿನ ಶಿಖರಕ್ಕೇರುತ್ತಾರೆ. ಅವರ ಮಧ್ಯದ ವ್ಯತ್ಯಾಸವೇನು ಗೊತ್ತಾ? ಅವರ ಗುಣಗಳು, ಅವರ ಮನಸ್ಸು, ಅವರ ದೃಷ್ಟಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಶಸ್ವಿ ರೈತನ 10 ಗುಣಗಳನ್ನು ನಾವು ತಿಳಿದುಕೊಳ್ಳೋಣ. ಇವು ನಿಮಗೆ ರೈತನಾಗೋಕೆ ಮಾತ್ರವಲ್ಲ, ಜೀವನದಲ್ಲೂ ಗೆಲ್ಲುವುದಕ್ಕೆ ಸಹಾಯ ಮಾಡುತ್ತವೆ. ರೈತನಾಗುವುದಕ್ಕೆ ಯಾವುದೇ ಪದವಿ ಬೇಕಾಗಿಲ್ಲ. ನಿಜವೇನೆಂದರೆ ರೈತನಾಗುವುದಕ್ಕೆ ಬೇಕಾಗುವುದು ಮನಸ್ಸು, ತಾಳ್ಮೆ, ಜ್ಞಾನ ಮತ್ತು ಜೀವನದ ಅರಿವು. ಒಬ್ಬ ರೈತ ಮಣ್ಣಿನ ಜೊತೆ ಮಾತನಾಡುತ್ತಾನೆ, ಆಕಾಶವನ್ನು ನೋಡಿ ನಿರ್ಧಾರ ಮಾಡುತ್ತಾನೆ, ಪ್ರಕೃತಿಯ ಜೊತೆ ಬದುಕುತ್ತಾನೆ. ಆದರೆ ಇಂದಿನ ಕಾಲದಲ್ಲಿ ಸಾಮಾನ್ಯ ರೈತನಿಂದ ಯಶಸ್ವಿ ರೈತನಾಗುವುದಕ್ಕೆ ಕೆಲವು ವಿಶೇಷ ಗುಣಗಳು ಬೇಕಾಗುತ್ತವೆ. ಈ 10 ಗುಣಗಳು ಇದ್ದರೆ ನೀವು ಯಾವ ಕ್ಷೇತ್ರದಲ್ಲಾದರೂ ಯಶಸ್ಸು ಸಾಧಿಸಬಹುದು. ಗುಣ 1, ನಿರಂತರ ಶ್ರಮ. ರೈತನಿಗೆ ಶ್ರಮವೆಂದರೆ ಒಂದೇ ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಹವ್ಯಾಸ. ಮಳೆ ಬಂದರೂ ಕೆಲಸ, ಬಿಸಿಲಾದರೂ ಕೆಲಸ, ಆದರೆ ಅವನು ನಿಲ್ಲುವುದಿಲ್ಲ. ಯಶಸ್ವಿ ರೈತ ಇವತ್ತು ಬಿಡೋಣ ಅಂತ ಯೋಚಿಸುವುದಿಲ್ಲ. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಹೋಗುತ್ತಾನೆ. ಗುಣ 2, ತಾಳ್ಮೆ, ಸಮಯದ ಅರಿವು. ಬಿತ್ತಿದ ಬೀಜ ನಾಳೆ ಫಲ ಕೊಡುವುದಿಲ್ಲ, ಅದಕ್ಕೆ ಸಮಯ ಬೇಕು. ಸರಿಯಾದ ಸಮಯದಲ್ಲಿ ಬಿತ್ತಿದರೆ ಮಾತ್ರ ಬೆಳೆ ಉತ್ತಮವಾಗಿ ಬರುತ್ತದೆ. ಯಶಸ್ವಿ ರೈತ ತಾಳ್ಮೆಯಿಂದ ಕಾಯುತ್ತಾನೆ, ಆತುರ ಪಡುವುದಿಲ್ಲ. ಸಮಯದ ಬೆಲೆ ಗೊತ್ತಿರುತ್ತದೆ. ಗುಣ 3, ನಂಬಿಕೆ ಮತ್ತು ಧೈರ್ಯ. ಮಳೆ ಬರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ರೈತ ಬಿತ್ತನೆ ಮಾಡುತ್ತಾನೆ, ಅದು ನಂಬಿಕೆ. ನಷ್ಟವಾದರೂ ಮತ್ತೆ ಶುರು ಮಾಡುವ ಶಕ್ತಿ, ಅದು ಧೈರ್ಯ. ಈ 2 ಇದ್ದರೆ ಮಾತ್ರ ರೈತ ಮುಂದುವರಿಯಲು ಸಾಧ್ಯ. ಗುಣ 4, ಜ್ಞಾನ ಮತ್ತು ತಿಳುವಳಿಕೆ. ಹಳೆ ಪದ್ಧತಿ ಮಾತ್ರ ಸಾಕಾಗುವುದಿಲ್ಲ. ಇಂದಿನ ರೈತ ವೆದರ್ ಫಾರ್ಕಾಸ್ಟ್ ನೋಡುತ್ತಾನೆ, ಮಾರ್ಕೆಟ್ ಪ್ರೈಸ್ ಅನಲೈಸ್ ಮಾಡುತ್ತಾನೆ. ಯಶಸ್ವಿ ರೈತ ಎಂದಿಗೂ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಗುಣ 5, ಸಮಸ್ಯೆ ಪರಿಹಾರ ಶಕ್ತಿ. ಹೆಚ್ಚು ಕೀಟ ಬಂದರೆ ಏನು ಮಾಡಬೇಕು, ಮಳೆ ಇಲ್ಲದಿದ್ದರೆ ಏನು ಮಾಡಬೇಕು? ಯಶಸ್ವಿ ರೈತ ಸಮಸ್ಯೆ ನೋಡಿ ಓಡುವುದಿಲ್ಲ, ಅದಕ್ಕೆ ಪರಿಹಾರ ಹುಡುಕುತ್ತಾನೆ. ಗುಣ 6, ಯೋಜನೆ ಮತ್ತು ನಿರ್ವಹಣೆ. ಬೆಳೆ ಬೆಳೆಸುವುದು ಒಂದು ಭಾಗ, ಅದನ್ನು ಸರಿಯಾಗಿ ನಿರ್ವಹಿಸುವುದು ಇನ್ನೊಂದು ಭಾಗ. ಯಾವಾಗ ನೀರು, ಯಾವಾಗ ಫರ್ಟಿಲೈಸರ್, ಎಲ್ಲವೂ ಪ್ಲಾನಿಂಗ್ನಲ್ಲಿ ಇರುತ್ತದೆ. ಗುಣ 7, ಹೊಸತನ ಸ್ವೀಕಾರ. ಹೊಸ ವಿಧಾನಗಳನ್ನು ಸ್ವೀಕರಿಸದ ರೈತ ಹಿಂದುಳಿಯುತ್ತಾನೆ. ಡ್ರಿಪ್ ಇರಿಗೇಷನ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಇವೆಲ್ಲ ಮಾಡರ್ನ್ ಚೇಂಜಸ್ಗಳಾಗಿವೆ. ಯಶಸ್ವಿ ರೈತ ನಾನು ಹೀಗೆ ಮಾಡುತ್ತೇನೆ ಅಂತ ಅಂಟಿಕೊಳ್ಳುವುದಿಲ್ಲ. ಗುಣ 8, ಹಣಕಾಸಿನ ಜ್ಞಾನ. ಎಷ್ಟು ಖರ್ಚು, ಎಷ್ಟು ಲಾಭ, ಸಾಲ ತೆಗೆದುಕೊಂಡರೆ ಹೇಗೆ ತೀರಿಸಬೇಕು? ಯಶಸ್ವಿ ರೈತ ಹಣವನ್ನು ನಿಯಂತ್ರಣದಲ್ಲಿಡುತ್ತಾನೆ. ಗುಣ 9, ಪ್ರಕೃತಿಯ ಜೊತೆ ಹೊಂದಾಣಿಕೆ. ಪ್ರಕೃತಿ ವಿರೋಧಿಯಾಗಿ ಕೆಲಸ ಮಾಡಿದರೆ ನಷ್ಟ ಖಚಿತ. ಯಶಸ್ವಿ ರೈತ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಗುಣ 10, ಕಲಿಯುವ ಮನಸ್ಸು. ನಿರಂತರ ಬೆಳವಣಿಗೆ. ಪ್ರತಿ ಸೀಸನ್ ಒಂದೊಂದು ಪಾಠ ಕಲಿಸುತ್ತದೆ. ಯಶಸ್ವಿ ರೈತ ತಪ್ಪಿನಿಂದ ಕಲಿಯುತ್ತಾನೆ, ಹೊಸ ವಿಷಯಗಳನ್ನು ಪ್ರಯತ್ನಿಸುತ್ತಾನೆ. ಅವನು ನಿಲ್ಲುವುದಿಲ್ಲ, ಸದಾ ಬೆಳೆಯುತ್ತಾನೆ. ಕೊನೆಯದಾಗಿ ಹೇಳುವುದೇನೆಂದರೆ ರೈತನ ಯಶಸ್ಸು ಬೆಳೆಗಳಲ್ಲಿ ಮಾತ್ರವಲ್ಲ, ಅವನ ಗುಣಗಳಲ್ಲಿದೆ. ಈ ಗುಣಗಳು ನಿಮ್ಮಲ್ಲಿದ್ದರೆ ನೀವು ಯಾವ ಕ್ಷೇತ್ರದಲ್ಲಾದರೂ ಜಯ ಸಾಧಿಸಬಹುದು. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.